Hi guys, welcome back to my channel, Kavya Gowda YouTube channel. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರಾದರೂ ಜೀವನದಲ್ಲಿ ಏನಾದರೂ ದುಃಖ ಆಗಿದ್ರೆ, ನೋವಾಗಿದೆ, ದಯವಿಟ್ಟು ಬೇಜಾರಾಗಬೇಡಿ. ಆ ನೋವು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆ್ಯಂಡ್ ನಿಮ್ಮ ಜೀವನದಲ್ಲೂ ಖುಷಿ ಬಂದೇ ಬರುತ್ತೆ, ಸುಖ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ ಬಂದು ನನ್ನ ಡೈಲಿ ರುಟೀನ್ ಏನಿರುತ್ತೆ ಅದನ್ನು ಶೇರ್ ಮಾಡ್ಕೋತೀನಿ. ಆ್ಯಂಡ್ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಅದನ್ನು ನಿಮ್ಮ ಹತ್ರ ಹೇಳ್ತೀನಿ, ಅಥವಾ ನನಗೇನಾದರೂ ಡೌಟ್ಸ್ ಇದ್ದರೆ ಅದನ್ನು ನಿಮ್ಮ ಹತ್ರ ಕೇಳ್ತೀನಿ. ಪ್ಲೀಸ್ ಕಮೆಂಟ್ ಮೂಲಕ ಅದನ್ನು ತಿಳಿಸಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ, ಸೂರ್ಯನ ಬೆಳಕು, ಈ ಬೆಳಕು ಡೈರೆಕ್ಟ್ ನಮ್ಮ ಮನೆ ಒಳಗೇ ಬೀಳುತ್ತೆ. ಆ್ಯಂಡ್ ಬೆಳಗ್ಗೆ ಇವತ್ತು ಗೈಸ್ ಈ ಪಕ್ಷಿದು ಚಿಲಿಪಿಲಿ ಕೇಳೋಕ್ಕೇನೋ ಒಂಥರ ಖುಷಿ ಗಾಯ್ಸ್, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಶಕ್ತಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ನೋಡ್ತೀನಿ, ಅದಾದಮೇಲೆ ರಾಘವೇಂದ್ರ ಸ್ವಾಮಿನ ನೋಡ್ತೀನಿ, ಅದಾದಮೇಲೆ ನಮ್ಮ ಮನೆ ದೇವ್ರುಗಳ್ನ ನೋಡ್ತೀನಿ, ಆಮೇಲೆ ಆಚೆ ಬಂದು ಗೋಮಾತೆನ ನೋಡ್ತೀನಿ, ತೆಂಗಿನ ಮರನ ನೋಡ್ತೀನಿ, ಆಮೇಲೆ ಸೂರ್ಯೋದಯಂಗೆ ನಮಸ್ಕಾರ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ತೆಂಗಿನ ಮರ ನೋಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಸೊ ನಮ್ಮ ಮನೆ ಅಕ್ಕಪಕ್ಕ ಸುತ್ತಲೂ ತೆಂಗಿನ ಮರನೇ ಕಾಣಿಸುತ್ತೆ ನನಗೆ. ಸೊ ಅದು ಒಳ್ಳೆಯದೇ ಅಲ್ವಾ ಡೈರೆಕ್ಟ್ ನೋಡೋದಕ್ಕೆ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ನಮ್ಮ ಮನೆ ಬಾಗಿಲು ತೆಗೆದಿದ ತಕ್ಷಣ ಮುಂದೆನೇ ಒಂದು ಪುಟ್ಟದು ತೆಂಗಿನ ಮರ ಕಾಣಿಸುತ್ತೆ, ಅದನ್ನು ನೋಡ್ತೀನಿ. ಹಂಗೆ ನಮ್ಮ ಮನೆ ಟೆರೆಸ್ ಮೇಲೆ ಬಂದರೆ ಹಿಂದೆ ಭಾಗದಲ್ಲಿ ತಾಯಿ ಗ್ರಾಮ ದೇವತೆ ದೇವಸ್ಥಾನ ಕಾಣಿಸುತ್ತೆ, ಅದು ಕಳಸ ಕಾಣಿಸುತ್ತೆ, ಅದು ದರ್ಶನ ಮಾಡ್ಕೋಬೋದು. ಆ್ಯಂಡ್ ಇವತ್ತು ಮಂಗಳವಾರ ಆದ್ದರಿಂದ ಬೆಳಗ್ಗೆಯೇ ನಮ್ಮ ಮನೇಲಿ ವಾರ ಆಗಿದೆ, ಪೂಜೆ ಮಾಡಿ ಮುಂದಿನ ಕಾರ್ಯಕ್ರಮ ಸ್ಟಾರ್ಟು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರನ್ನ ಕುಡಿತೀನಿ ಲೋಟೆಯಲ್ಲಿ. ಆ್ಯಂಡ್ ನಮ್ಮಮ್ಮ ಇವತ್ತು ಅನ್ನ ಮತ್ತು ಟೊಮೊಟೊ ಗೊಜ್ಜು ಮಾಡಿದರು ತಿಂಡಿಗೆ, ಅದು ತಿಂದು. ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ, ಆಚೆ ಬರೋದಕ್ಕೆ ಆಗೋಲ್ಲ, ಕಾಲೆಲ್ಲ ಸುಟ್ಟೋಗ್ತಾಯಿದೆ. ಆ್ಯಂಡ್ ಇದು ನಮ್ಮ ಅಜ್ಜಿ ಹುಳಿಕಾಳನ್ನ ನೆನೆಹಾಕಿ ಮೊಳಕೆ ಕಟ್ಟಿ ಮೇಲೆ ಟೆರೆಸ್ ಮೇಲೆ ತಂದು ಆರಾಕೈತೆ ನೋಡಿ ಈ ಥರ. ಆ್ಯಂಡ್ ಇದನ್ನು ಸಿಪ್ಪೆ ಎಲ್ಲ ಬೇರ್ಪಡಿಸಿ ಹುಳಿಕಾಳು ಹಪ್ಳ ಮಾಡೋದಕ್ಕೆ ಅಂತ ಬೇಳೆ ಮಾಡ್ತಾಯಿದ್ದೆ ನಮ್ಮ ಅಜ್ಜಿ. ಇವಾಗೆಲ್ಲ ಅದೇ ಅಲ್ವಾ. ನೋಡಿ, ಇದು ನಮ್ಮ ರೂಮ್ ಬಾಗಿಲು. ಈ ಬಾಗಿಲಿಂದ ನಾನು ಏನೋ ಒಂದು ಬರ್ತಿದ್ದೀನಿ. ಇದೇನು ಅಂದರೆ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಅದ್ರದ್ದಿದು. ಆ್ಯಂಡ್ ಇದು ಅಂದರೆ ಈಗ ನಾನು ಏನಾದರೂ ಒಂದು ವಿಶ್ ಮಾಡಿದ್ದೀನಿ ಅಂದರೆ ಅದಾಗಬೇಕು ಅಂತ ಅಂದ್ಕೊಂಡಿದ್ರೆ ಇದು ಆಲ್ರೆಡಿ ಆಗೋಗಿದೆ ಅನ್ನೋ ಹಾಗೆ ನಾವು ಇದರಲ್ಲಿ ಬರಿಬೇಕು. ಆ್ಯಂಡ್ ಇದನ್ನು ಮಾರ್ನಿಂಗ್ ಎದ್ದು ಡೈಲಿ ಓದ್ತಾ ಇರಬೇಕು. ಓದ್ತಾ ಇದ್ದರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತೆ. ಈಗ ಆಲ್ರೆಡಿ ಆಗೋಗಿದೆ ಅನ್ನೋ ಹಾಗೆ ನೀವು ಬರ್ತಿರ್ಬೇಕಂತೆ. ಅಂದರೆ ಈಗ ಒಂದು ಸ್ವಲ್ಪ ಇದು ಕ್ಲೋಸಪ್ಪಲ್ಲಿ ತೋರಿಸ್ತೀನಿ, ಜಾಸ್ತಿ ಎಲ್ಲ ತೋರಿಸಲ್ಲ. ಆ್ಯಂಡ್ ಈ ಥರ ಬರೆದ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮಗೆ ಒಂದು ಜಾಬ್ ತೊಗೊತಾ ಇದ್ದೀರಾ ಅಂದರೆ ನಾವು ಅದು ಆ್ಯಕ್ಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಂತೆ. ಹೆಂಗೆ ಅಂದರೆ, ನಾನು ಇಂಟರ್ವ್ಯೂಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ, ಇಂಟರ್ವ್ಯೂಗೆ ಹೋಗಿದ್ದೆ, ಇಂಟರ್ವ್ಯೂಯಲ್ಲಿ ಈಸಿ ಕ್ವಶನ್ಸ್ ಕೇಳಿದ್ರು ಆ್ಯಂಡ್ ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿದೆ, ಈ ಕಂಪ್ನಿಯಲ್ಲಿ ಅಂತ ಮೆನ್ಷನ್ ಮಾಡಿ ಅದೆಲ್ಲ ಅಂದರೆ ಆಗೋಗಿದೆ. ನನಗೆ ಆಗಲೇ ಜಾಯ್ನಿಂಗ್ ಲೆಟರು ಸಿಕ್ತು. ಇದೆಲ್ಲ ನೀವು ಆಗೋಗಿದೆ ಅನ್ನೋ ಹಾಗೆ ಬರೀಬೇಕಂತೆ. ಆ್ಯಂಡ್ ಅದ್ರ ಡೇಟು ಏನೇನೋ ಬರೀರಿ. ನೆಕ್ಸ್ಟು ಅದರಿಂದ ನಾನು ಫ್ಯೂಚರ್ ಚೆನ್ನಾಗಿತ್ತು ಅಂತೆಲ್ಲ ಬರೀರಿ. ನೆಕ್ಸ್ಟಿಗೆ ಇಲ್ಲಿ ಎಲ್ಲ ಬರೆದಾದ್ಮೇಲೆ ಥ್ಯಾಂಕ್ ಯು ಚಾಮುಂಡೇಶ್ವರಿ ಅಮ್ಮ, ರಾಘವೇಂದ್ರ ಸ್ವಾಮಿ, ಅಪ್ಪ ಅಮ್ಮ, ಅಣ್ಣ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ನಾನು ಬರ್ತಿದ್ದೀನಿ. ಈ ಥರ ನಾನು ಬರೆದು ಒಂದು 4-5 ದಿನ ಆಯಿತು. ನೋಡೋಣ, ಅದೇನಾದರೂ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್ ಮೇಲೆ ನಿಮಗೇನಾದರೂ ನಂಬಿಕೆ ಇದೆಯಾ? ನೀವೇನಾದರೂ ಮಾಡಿದ್ದೀರಾ? ಆ್ಯಂಡ್ ಇದು ನಿಜನಾ? ನೀವೇನಾದರೂ ಮಾಡಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಆ್ಯಂಡ್ ಇಷ್ಟೇ ಗಾಯ್ಸ್, ಇದು ಟ್ರೈ ಮಾಡ್ತೀನಿ. ಇದೇನಾದರೂ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು. ಇವತ್ತು ನಮ್ಮಮ್ಮ ಬಟ್ಟೆ ಒಗಿತಿರೋದ್ರಿಂದ ಸಾಂಬಾರು ಮಾಡೋ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಸೊ ಬನ್ನಿ ಮಾಡೋಣ.
ನೋಡಿ ಗಾಯ್ಸ್, ನಾನು ಮೊಳಕೆ ಕಟ್ಟಿದ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಮತ್ತು 2 ಈರುಳ್ಳಿ, 3 ಟೊಮೆಟೊ, ಚಕ್ಕೆ ಲವಂಗ, 4 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ, 4 ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, 1 ಸ್ಪೂನು ಖಾರದ ಪುಡಿ. ಆ್ಯಂಡ್ ಇಷ್ಟು ಮಸಾಲೆ ಏನು ಅಂದರೆ ನಮ್ಮ ಮನೇಲಿ 5 ಜನ ಇದ್ದೀವಿ, ಸೊ ಸಾಂಬಾರು ಜಾಸ್ತಿ ಬೇಕು, ಸೊ ಅದಕ್ಕೆ ಇಷ್ಟು. ಆ್ಯಂಡ್ ಇಲ್ಲಿ ಮೊಳಕೆ ಕಟ್ಟಿದ ಹುಳಿಕಾಳು ಮತ್ತು ಆಲೂಗಡ್ಡೆ, ನಾನು 1 ಹಾಕಿದ್ದೀನಿ ಆಲೂಗಡ್ಡೆ. ಇಲ್ಲಿ ಇದು ಒಗ್ಗರಣೆಗೆ ಅಂತ 1 ಈರುಳ್ಳಿ. ನಾನಿಲ್ಲಿ ಎಲ್ಲ ರುಬ್ಬೋದಕ್ಕೆ ಅಂತ ಜಾರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ. ಖಾರ ರುಬ್ಬಾಗಿದೆ, ಇವಾಗ ಸಾಂಬಾರು ಮಾಡೋಣ ಬನ್ನಿ. ಸೊ ಗಾಯ್ಸ್, ಇವಾಗ ಎಣ್ಣೆ ಕಾದಿದೆ, ಸೊ ನಾನು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಕರ್ಬೇವಿನ ಸೊಪ್ಪು ಖಾಲಿ ಹೋಗ್ಬಿಟ್ಟೈತೆ, ತೋಟಕ್ಕೆ ಹೋಗ್ತಾನಿಲ್ಲ, ಸೊ ಅದರಿಂದ ಕರ್ಬೇವಿನ ಸೊಪ್ಪು ಹಾಕ್ತಾಯಿಲ್ಲ. ನೀವು ಕರ್ಬೇವಿನ ಸೊಪ್ಪಿದ್ರೆ ಹಾಕಿ. ಆನಿಯನ್ ಫ್ರೈ ಆಗ್ತಾಯಿದೆ. ಫ್ರೈ ಆಗಿದ ತಕ್ಷಣ ನಾನು ಮೊಳಕೆ ಕಟ್ಟಿದ ಕಾಳು ಹಾಕ್ತೀನಿ. ಇವಾಗ ನಾನು ಮೊಳಕೆ ಕಟ್ಟಿದ ಕಾಳು ಮತ್ತು ಆಲೂಗಡ್ಡೆ ತೊಳೆದಿಟ್ಟಿರೋದನ್ನ ಹಾಕ್ತಾಯಿದ್ದೀನಿ. ಇದು ಕಾಳದೆಲ್ಲ ಹಸಿ ವಾಸನೆ ಹೋಗಬೇಕು, ಸೊ ಅಲ್ಲಿವರೆಗೂ ನಾನು ಫ್ರೈ ಮಾಡ್ತೀನಿ. ಅಂದರೆ ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ನಾನು ಫ್ರೈ ಮಾಡ್ತೀನಿ, ಹಸಿ ವಾಸನೆ ಹೋಗೋದಕ್ಕೆ. ಇವಾಗಲೇ ನಾನು ಅಕ್ಕಿ ಪುಡಿ ಮತ್ತು ಕಲ್ಲುಪ್ಪನ್ನ ಹಾಕ್ತೀನಿ ಫ್ರೈ ಮಾಡೋದಕ್ಕೆ. ಸೊ ನಾನು ಉಪ್ಪು ಹಾಕ್ತಾಯಿದ್ದೀನಿ, ಇದು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಗಾಯ್ಸ್, ಇದಕ್ಕೆ ಅರಿಶಿಣದ ಪುಡಿ ಮತ್ತು ಕಲ್ಲುಪ್ಪು 2 ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಇವಾಗ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ತೀನಿ. ಒಂದು ನಿಮಿಷ ಇದು ಸ್ವಲ್ಪ ಮಸಾಲೆನ ಫ್ರೈ ಮಾಡ್ತೀನಿ ಹಂಗೇ. ಅದಾದಮೇಲೆ ನೀರು ಹಾಕ್ತೀನಿ. ನಾನು ಇಲ್ಲಿ ನೀರು ಹಾಕ್ತಾಯಿದ್ದೀನಿ. ಪಕ್ಕದಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೆ ಇದಕ್ಕೆ ಸಾಂಬಾರು ಹಾಕೋದಕ್ಕೆ ಅಂತಾನೆ. ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ತಾಯಿದ್ದೀನಿ. ಆ್ಯಂಡ್ ಇವಾಗಲೇ ನಾನು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಆಮೇಲೆ ಕುಕ್ಕರ್ನ ಮುಚ್ಚಿ ಕೂಗಿಸ್ಕೊತೀನಿ. ಸೊ ಗಾಯ್ಸ್, ನನಗಿಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಆಯಿತು, ಸೊ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು. ನಾನು ಇವಾಗ ಕುಕ್ಕರ್ ಮುಚ್ತೀನಿ. ಆ್ಯಂಡ್ ನಾನು ಇದರಲ್ಲಿ 5 ಸತಿ ವಿಜಿಲ್ ಹೊಡಿಸ್ಕೊತೀನಿ. ಆ್ಯಂಡ್ ನಿಮ್ಮ ಮನೇಲಿ ಕುಕ್ಕರ್ ಹೆಂಗೆ ಕೂಗುತ್ತೆ, ಅಂದರೆ ಬೇಗ ಬೇಯೋಂಗಿದ್ರೆ ಎಷ್ಟು ಕೂಗಿಸ್ಕೊತೀರೋ ಅಷ್ಟು ಕೂಗಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಕುಕ್ಕರಲ್ಲಿ ಸ್ವಲ್ಪ ಸ್ಲೋ, ಅದಕ್ಕೆ ನಾವು ಒಂದು 5 ವಿಜಿಲ್ನ ಹೊಡಿಸ್ಕೊತೀನಿ. ದಟ್ಸ್ ಇಟ್ ಗೈಸ್, ಮತ್ತೆ ಸಿಗ್ತೀನಿ. ನೋಡಿ, ಸಾಂಬಾರು ರೆಡಿ. ಇವಾಗ ಹಾಕ್ಕೊಂಡು ಊಟ ಮಾಡೋದೇನೆ. ಇದು ಮಧ್ಯಾಹ್ನನೇ ಮಾಡಿರೋದು. ಇವಾಗೂ ಅದೇ, ನೈಟಿಗೂ ಅದೇ ಸಾಂಬಾರು. ಅದನ್ನು ತಿಂದ್ಬಿಟ್ಟು ಮುಂದೆ ನೋಡೋಣ. ಇವಾಗ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಊಟ ಮಾಡೋದಕ್ಕೆ ಅಂತ. ನಿಮ್ಮದೆಲ್ಲ ಊಟ ಆಯಿತಾ? ಬನ್ನಿ ಊಟ ಮಾಡೋಣ. ನೀವು ಸ್ವಲ್ಪ ಸಾಂಬಾರಲ್ಲಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಪ್ಲೀಸ್ ಏನೂ ತಿಳ್ಕೊಬೇಡಿ. ನೀವೆಲ್ಲ ಊಟ ಮಾಡೋಕ್ಕೂ ಮುಂಚೆ ಅನ್ನಪೂರ್ಣೇಶ್ವರಿ ಅಮ್ಮಂಗೆ ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಹೇಳಿ, ಈ ಮಂತ್ರ ಹೇಳಿ: ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಹೇಳಿ ಊಟ ಮಾಡಿ. ನೋಡಿ, ಫುಲ್ಲು ಮೋಡ ಆಗಿದೆ, ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಫುಲ್ ಸೆಕೆ ಆಗ್ತಿದೆ. ನಿಮ್ಮ ಕಡೆ ಮಳೆ ಬಂದಿದ್ದಾಗಲೇ? ಇದು ಚಿಕ್ಕಣ್ಣ ಸ್ವಾಮಿ ದೇವ್ರದ್ದು ಪ್ರಸಾದ. 10ನೇ ತಾರೀಕು ಮತ್ತು 11ನೇ ತಾರೀಕು ಆಗಿದ್ದು ಜಾತ್ರೆ. ಚಿಕ್ಕಣ್ಣ ಸ್ವಾಮಿ ಅಂದರೆ ಕೃಷ್ಣ ದೇವರಲ್ಲಿರೋದು, ತುಂಬ ಪವರ್ಫುಲ್ ದೇವರದು. ಚಿಕ್ಕಣ್ಣಪ್ಪ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇದು ನೈಟ್ ಊಟ, ಮುದ್ದೆ ಸಾಂಬಾರು ರೈಸು. ನಿಮ್ಮದೆಲ್ಲ ಊಟ ಆಯಿತಾ? ಆ್ಯಂಡ್ ಈ ವ್ಲಾಗು ನಾಳೆ ಬರುತ್ತೆ ಗಾಯ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಗಾಯ್ಸ್, ಇದು ಲೈಟ್ ಬೆಳಕು. ಈ ಬೆಳಕು ಹೋಗಿ 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 ಹೋಗಿ
ಚಂದ್ರನ್ ಕನೆಕ್ಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್, ಬಾಯ್.